ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಪ್ರಕೃತಿ ಮಾನವನಿಗೆ ಬಹಳಷ್ಟು ಸಹಾಯ ಮಾಡುತ್ತದೆ. ನಿಸರ್ಗದಲ್ಲಿ ಇರುವ ಹಲವಾರು ಸಂಪತ್ತುಗಳು, ಪ್ರಕೃತಿಯಲ್ಲಿರತಕ್ಕಂಥ ವಾತಾವರಣವು ಮಾನವನ ಕುಲಕ್ಕೆ ಬಹಳಷ್ಟು ಸಹಾಯ ಮಾಡುತ್ತದೆ. ಪ್ರಕೃತಿಯನ್ನು ಉಳಿಸಲು ಹಲವಾರು ಬಲಿದಾನವೂ ಸಹ ನಮ್ಮದೇ ದೇಶದಲ್ಲಿ ನಡೆದಿದೆ. ಪ್ರಕೃತಿಯ ಸಂರಕ್ಷಣೆ ಮಾನವ ಕುಲ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡಿದಂತೆ ಆಗುತ್ತದೆ ಎಂದು ಲಲಿತ ಹಿರಿಯ ನಾಗರಿಕರ ಸಂಸ್ಥೆಯಲ್ಲಿ ನಡೆದ ಪ್ರಕೃತಿ ವರ್ಣನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಡಾ ದಂಡಪ್ಪ ಬಿರಾದಾರ್ ಮಾತನಾಡಿದರು. ನಂತರ ಡಾ ಬಿರಾದಾರ ತಮ್ಮ ಮಾತುಗಳನ್ನು ಮುಂದುವರಿಸಿ, ಉಪಕಾರ ಸ್ಮರಣೆ ಎಂಬುದು ನಮ್ಮ ಸನಾತನ ಧರ್ಮ ನಮಗೆ ಕಳಿಸಿಕೊಟ್ಟಿರುವ ನೀತಿ ಪಾಠ. ಹುಟ್ಟಿದ ಮರುಕ್ಷಣದಿಂದ ಬದುಕಿನ ಕೊನೆಯವರೆಗೂ ತಾಯಿಯಂತೆ ಸದಾ ನಮ್ಮನ್ನು ಪೊರೆಯುವ ಪ್ರಕೃತಿ ಮಾತೆಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಇಡೀ ವಿಶ್ವದಲ್ಲೇ ವೃಕ್ಷ ರಕ್ಷಣೆಗಾಗಿ ಜೀವ ಬಲಿದಾನ ಮಾಡಿದ ಶ್ರೇಷ್ಠ ಇತಿಹಾಸ ಇರುವುದು ನಮ್ಮ ಭಾರತಕ್ಕೆ. ವೃಕ್ಷ ರಕ್ಷಣೆಗೆ ತನ್ನ 3 ಹೆಣ್ಣು ಮಕ್ಕಳ ಜೊತೆಗೆ ಬಲಿದಾನಗೈದ ಅಪ್ರತಿಮ ಮಾತೆ ಅಮೃತಾ ದೇವಿ ಮತ್ತು ಆಕೆಯ ಸಹಚರರ ಬಲಿದಾನದ ಸ್ಮರಣೆಗಾಗಿ ಪ್ರತಿ ವರ್ಷ ಆಗಸ್ಟ್ ಕೊನೆಯ ಭಾನುವಾರ ದೇಶದಾದ್ಯಂತ ಪ್ರಕೃತಿ ವಂದನ ಕಾರ್ಯಕ್ರಮ ನಡೆಯುತ್ತದೆ. ಇಂದು ಈ ಪ್ರಕೃತಿ ವಂದನ ಕಾರ್ಯಕ್ರಮವನ್ನ ಲಲಿತ ಹಿರಿಯ ನಾಗರಿಕರ ಆಭರಣದಲ್ಲಿ ಆಯೋಜನೆ ಮಾಡಿದ್ದು ಬಹಳ ಅರ್ಥಪೂರ್ಣವಾಗಿದ್ದು, ಜೊತೆಗೆ ಗಿಡಗಳಿಗೆ ಪೂಜೆ ಕಾರ್ಯಕ್ರಮ ಮಾಡಿ ಅತ್ಯಂತ ಮಹತ್ವವಾಗಿರುವಂತ ಪಾರಿಜಾತ ವೃಕ್ಷವನ್ನು ಹಾಕುವುದರ ಮೂಲಕ ಗಿಡಗಳು ನಮಗೆ ಕೊಡುವ ಲಕ್ಷಾಂತರ ಬೆಲೆಯ ಆಮ್ಲಜನಕವನ್ನು ಕೊಡುತ್ತವೆ. ಕೊಡಲಿ ತಂದು ಗಿಡವನ್ನು ಕಡಿಯುವನಿಗೆ ನೆರಳು ಕೊಡುತ್ತವೆ, ಹಣ್ಣು ಕೊಡುತ್ತವೆ, ಕಾಯಿ ಕೊಡುತ್ತದೆ. ಈ ರೀತಿಯಾಗಿ ಒಳ್ಳೆ ಉಪಕಾರ ಇರುವಂತಹ ಗಿಡಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯಾಗಿ 0 ದಿನಾಂಕ 25/8/24 ರಂದು ನಗರದ ಗ್ರೀನ್ ಸಂಸ್ಥೆ, ಪಯ 9 ವರ್ಣ ಸಂರಕ್ಷಣಾ ಗತಿ ವಿಧಿ ಸಂಸ್ಥೆ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಲಲಿತ ಹಿರಿಯ ನಾಗರಿಕ ವೃದ್ಧಾಶ್ರಮ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಪ್ರಕೃತಿ ವ 0 ದನ ಕಾರ್ಯಕ್ರಮದಲ್ಲಿ ಸಸಿಯನ್ನು ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರಾಯಚೂರಿನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕರಾದ ಡಾ ದಂಡಪ್ಪ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ರೀನ್ ಸಂಸ್ಥೆಯ ಮುಖ್ಯಸ್ಥರಾಗಿರುವ ರಾಜೇಂದ್ರ ಶಿವಾಳೆಯವರು ಪ್ರಕೃತಿ ವಂದನ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಆಗಸ್ಟ್ ಕೊನೆಯ ವಾರದ ಸಂದರ್ಭದಲ್ಲಿ ನಡೆಸಲಾಗುತ್ತದೆ. ಗಿಡಗಳು ನಮಗೆ ಬಹಳಷ್ಟು ಉಪಕಾರ ಕೆಲಸವನ್ನು ಮಾಡುತ್ತವೆ. ನಾವುಗಳು ಪ್ರಕೃತಿಗೆ ಎಷ್ಟು ಸಂರಕ್ಷಣೆ ಮಾಡುತ್ತೇವೆ, ಹಾಗೆ ನಮ್ಮ ವನ್ಯಜೀವಿಗಳನ್ನ ನಮ್ಮನ್ನು ಸಂರಕ್ಷಣೆ ಮಾಡುತ್ತವೆ. ನೀವೆಲ್ಲರೂ ಸೇರಿ ಎಷ್ಟೋ ಜನಗಳು ಗಿಡಗಳ ಸಂರಕ್ಷಣೆಗಾಗಿ ಜೀವವನ್ನು ಕೊಟ್ಟಿರುವಂತಹ ಜನರು ಭಾರತದಲ್ಲಿ ಇದ್ದಾರೆ. ನಾವು ಅವುಗಳ 0 ರಕ್ಷಣೆಗಾಗಿ ನಮ್ಮ ಸೇವೆಯನ್ನು ಮುಂದುವರೆಸೋಣ ಎಂದು ಹೇಳಿದರು. ಲಲಿತ ಹಿರಿಯ ನಾಗರಿಕರ ಸಂಸ್ಥೆಯ ಮುಖ್ಯಸ್ಥರಾದ ಮಾರಪ್ಪ ನಾಯಕ್ ಅವರ ಮಾತನಾಡುತ್ತಾ, ಇಂದು ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರುವಂತ ಪ್ರಕೃತಿ ವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅತ್ಯಂತ ಅರ್ಥಪೂರ್ಣವಾಗಿದ್ದು, ಇಂತಹ ಕಾರ್ಯಕ್ರಮಗಳು ನಡೆಯುವ ಮೂಲಕ ನಮ್ಮ ಹಿರಿಯರಿಗೂ ಸಹ ಇದರ ಪರಿಕಲ್ಪನೆಯನ್ನು ಮೂಡಿಸಿದಂತೆ ಆಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿನೋದ್ ರಾಜ್ ಅವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಕೊನೆಯಲ್ಲಿ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಅಶೋಕ್ ಲೋಧ ಮತ್ತು ಅವರ ತಂದೆಯವರಾದ 91 ವರ್ಷದ ಹರಕಚ 0 ಲೋಧ ಭಾಗವಹಿಸಿದ್ದರು. ಪ್ರಕೃತಿ ವಂದನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯಲ್ಲಿದ್ದ ಮಹಿಳೆಯರು ಗಿಡಗಳಿಗೆ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿದರು. ಹಿರಿಯ ನಾಗರಿಕ ಸಂಸ್ಥೆಯಲ್ಲಿ ಇರುವಂತಹ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಹಣ್ಣು ಹಂಪಲ ಜೊತೆಗೆ ಬಿಸ್ಕಿಟ್ಗಳನ್ನು ಹಂಚಲಾಯಿತು. ಗ್ರೀನ್ ಸಂಸ್ಥೆ ಶ್ರೀ ನರಸಿಂಹಲು ಕಾರ್ಯಕ್ರಮದ ಕೊನೆಯಲ್ಲಿ ವಂದಿಸಿದರು.
ಸ್ಥಳದಲ್ಲಿ ಇವತ್ತು ಪ್ರಕೃತಿ ವಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಮುಖ ಆಯೋಜಕರು ಸೋದರ ಸಮಾನರು, ವಿಶೇಷವಾಗಿ ಗಿಡಗಳ ಬಗ್ಗೆ, ಪರಿಸರದ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟುಕೊಂಡಿರುವಂಥ ರಾಜೇಂದ್ರ ಶಿವಾಳಿಯವರೇ, ಆತ್ಮೀಯರಿಗಿಂತ ನರಸಿಂಹ ಸರ್ ಅವರೇ, ಜೊತೆಗೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಏನೋ ಆಗಬೇಕಾಗಿತ್ತು ಮಾರಪ್ಪ ನಾಯ್ಕ ಅವರು, ಆದರೆ ನಿಮ್ಮೆಲ್ಲರನ್ನ ಸಲ್ಲಲಿಕ್ಕೆ ಏನು ಪುನೀತ್ ರಾಜ್ಕುಮಾರ್ ಯಾವ ಥರ ಬುದ್ಧಿ ಕೊಟ್ಟನೋ ಹಂಗೆ ಮಾರಪ್ಪ ನಾಯ್ಕರು ಭಾಗವಹಿಸಿದ್ದಾರೆ. ಆತ್ಮೀಯರಂಥ ಮಾರಪ್ಪ ನಾಯ್ಕ ಅವರೇ, ಜೊತೆಗೆ ಅವರಿಗೆ ಸಹಕಾರಿಗೆ ಕೆಲಸ ಮಾಡ್ತಕ್ಕಂಥ ನಮ್ಮ ವಿನೋದ್ ರಾಜ್ ಅವರೇ, ನಮ್ಮ ಎಲ್ಲ ತಾಯಂದಿರಿಗೆ, ಹೌದಾ, ಬದುಕಿನಲ್ಲಿ ಹುಟ್ಟಿದ ಮಕ್ಕಳು, ಬಹುಶಃ ಸಣ್ಣ ಮಕ್ಕಳು ಇರ್ತಾರೆ, ನೀವೆಷ್ಟು ಚಂದ ನಮ್ಮನ್ನು ಆಡಿಸಿರ್ತೀರಂದರೆ ನಮಗೇನಾದರೂ ಸ್ವಲ್ಪ ಮುಳ್ಳು ಚುಚ್ಚಿದ್ರೆ ಬಡ ಬಂದು ಆ ಎಲ್ಲ ಸ್ವಚ್ಛ ಮಾಡ್ತೀವಿ. ನಾವೇನಾದರೂ ಗಲೀಜು ಮಾಡ್ಕೊಂಡ್ರೆ ಬೇಗ ಬಂದು ನೀರು ಹಾಕಿರ್ತೀವಿ. ಆ ಹಾಕಿದ ಮಮತೆಯನ್ನು ದೂರ ಮಾಡಿ ನಿಮ್ಮನ್ನು ಇಲ್ಲಿ ಕಳಿಸಿದ್ದಾರೆ. ನಿಮ್ಮಂಥ ದೇಹಕ್ಕೆ, ಮನಸ್ಸುಗಳಿಗೆ ಆಹಾರ ಮತ್ತು ಉಪಹಾರವನ್ನು ಕೊಡ್ತಕ್ಕಂಥ ಎಲ್ಲ ನಮ್ಮ ಮಾತುಶ್ರೀ ಅನ್ನಪೂರ್ಣೇಶ್ವರಿ ಅವರೇ, ಬಹುಶಃ ಈಗಾಗಲೇ ನಮ್ಮ ಸರ್ ಹೇಳಿದರು, ರಾಜೇಂದ್ರ ಶಿವಾಳಿ ಅವರು, ನಾವೆಲ್ಲರೂ ಪ್ರಕೃತಿಯ ಮಕ್ಕಳು. ನಿಮಗೆ ಗೊತ್ತಿರಬೇಕು, ಮಳೆ, ಗಾಳಿ, ನೀರು ಇದಕ್ಕೆ ಯಾವಕ್ಕೂ ನಾವು ರೊಕ್ಕ ಕೊಡಲ್ಲ. ಒಂದು ವೇಳೆ ಇದಕ್ಕೆ ಏನಾದರೂ ರೊಕ್ಕ ಫಿಕ್ಸ್ ಆಯಿತು ಅಥವಾ ರೇಟ್ ಫಿಕ್ಸ್ ಆಯಿತು ನಾವು ಯಾರೂ ಬದುಕಲ್ಲ. ನಿಸರ್ಗ ಇವೆಲ್ಲವೂ ನಮಗೆ ಕೊಡ್ತಾ ಇದೆ, ಇದು ಪ್ರಕೃತಿ ಎಲ್ಲ ನಮಗೆ ಫ್ರೀಯಾಗಿ ಕೊಡ್ತಾ ಇದೆ. ಆದರೆ ಕೊಟ್ಟಿರುವಂಥ ಆ ಪ್ರಕೃತಿಗೆ ನಾವು ಪರೋಪಕಾರ ಮಾಡಬೇಕು. ಉಪಕಾರಕ್ಕೆ ಪರೋಪಕಾರ ಮಾಡಿದರೆ ಆ ಪ್ರಕೃತಿ ನಮ್ಮನ್ನು, ಇವತ್ತು ನೋಡಿ ಭೂಕಂಪನ ಆಗ್ತಾ ಇದೆ, ಪ್ರಕೃತಿಯಲ್ಲಿ ವ್ಯತ್ಯಾಸ. ಗುಡ್ಡ ಕುಸಿತ ಇದೆ, ಪ್ರಕೃತಿಯಲ್ಲಿ ವ್ಯತ್ಯಾಸ, ಹೌದಾ. ಸಮುದ್ರ ಉಕ್ಕಿ ಹರಿತಾ ಇದೆ, ಪ್ರಕೃತಿಯ ವಿಕೋಪ, ಹೌದಾ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಕೃತಿಯನ್ನ ನಾವೆಷ್ಟು ಪ್ರೀತಿ ಮಾಡ್ತೀವೋ ಹಾಗೆ ಪ್ರಕೃತಿ ನಮ್ಮನ್ನ ಪ್ರೀತಿ ಮಾಡ್ತಾ ಇದೆ. ಆದ್ರೆ ಇವತ್ತು ವಿಪರ್ಯಾಸ, ತನ್ನ ಆಸೆ ಆಕಾಂಕ್ಷೆಗಳನ್ನು ಹೆಚ್ಚಿಸಿಕೊಳ್ಳಲು, ಬೇಗನೆ ದೊಡ್ಡವನಾಗಲು, ಬೇಗನೆ ಶ್ರೀಮಂತನಾಗಲು ಭೂಮಿಯನ್ನು ಅಗಿತಾನೆ. ಭೂಮಿಯನ್ನು ಅಗಿದು ಅದು ಲೂಸ್ ಮಾಡ್ತಾರೆ. ಹಿಂಗಾಗಿ ಅಲ್ಲಿ ಏನಾಗ್ತದೆ, ಗುಡ್ಡ ಕುಸಿತ ಪರಿಣಾಮ ಇವತ್ತು ನಾವು ನೋಡ್ತಾ ಇದ್ದೀವಿ. ಕೇರಳದ ವಯನಾಡಿನಲ್ಲಿ ಏನಾಗ್ತಾ ಇದೆ, ಗುಡ್ಡ ಕುಸಿತ, ಭೂಮಿ ಇಡೀ ಊರ ಕುಸಿತು, ಸುಮಾರು 500 ಜನ ಸಾವನ್ನಪ್ಪಿದ್ದಾರೆ. ನಾವು ನಿಸರ್ಗವನ್ನ ಶೋಷಣೆ ಮಾಡ್ತಾ ಇದ್ದೀವಿ. ಆ ನಿಸರ್ಗ ಅನಿವಾರ್ಯವಾಗಿ ನಮಗೆ ಕಷ್ಟವನ್ನು ಕೊಡ್ತಾರೆ. ಹೇಳಿದರು, ಇವತ್ತು ಇದೊಂದು ಗಿಡ ಇದೆ, ಇದು ಹುಟ್ಟಿ ಮನೆಯವರಿಗೆ ನಮಗೆ ಸುಮಾರು ಲಕ್ಷಾಂತರ ರೂಪಾಯಿ ಆಮ್ಲಜನಕ ಕೊಡ್ತಾ ಇದೆ. ಆಮ್ಲಜನಕ ಇವತ್ತ ಆಮ್ಲಜನಕವನ್ನು ಕೊಡುವುದೇ ಎಲ್ಲ ಗಿಡಗಳು. ಇಡೀ ಮಾನವನ ಕುಲಕ್ಕೆ ಬೇಕಾಗಿರುವಂಥ ಆಮ್ಲಜನಕ ಕೊಡುವುದೇ ಗಿಡಗಳು, ತೋಟಗಳು, ಅರಣ್ಯಗಳು. ಆದರೆ ಇವತ್ತ ಮನುಷ್ಯ ನಾವೆಲ್ಲರೂ ನಮ್ಮ ಆಸೆಗಳಿಗೆ, ಪ್ರಕೃತಿಗೆ ನಾವೇನು ಮಾಡ್ತೀವಿ, ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ, ಹಿಂಗಾಗಿ ಪ್ರಕೃತಿ ನಮ್ಮನ್ನೇ ಏನು ಮಾಡ್ತಾಳೆ, ನಮಗೆ ಕೊಡುವಂಥ ಕಷ್ಟಗಳನ್ನು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಪ್ರಕೃತಿ ವಂದನ ಅಂದರೆ ತಾಯಿ ವಸುಂಧರೆ, ತಾಯಿ ನಾವೇನಾದರೂ ತಪ್ಪು ಮಾಡಿದರೆ ಕ್ಷಮಿಸು, ನಿನಗೇನಾಗಿ ಆಗಿದ್ದನ್ನು ನಾವು ಕೆಲಸವನ್ನು ಮಾಡುತ್ತೇವೆ, ಹೆಚ್ಚೆಚ್ಚು ಗಿಡಗಳನ್ನು ನಾವು ಬೆಳೆಸ್ತೇವೆ ಅನ್ನುವುದ ಹಿನ್ನೆಲೆ ಇಟ್ಟುಕೊಂಡು ಇವತ್ತೆಲ್ಲ ನಿಮ್ಮ ಹಿರಿಯರ ಸಮ್ಮುಖದಲ್ಲಿರ್ತೇವೆ. ನಾವಿವತ್ತ ನೋಡಿ, ಹೋದ ಸಂಪೂರ್ಣವಾಗಿ ಬರಗಾಲ ಇತ್ತು, ಈ ವರ್ಷ ಮಳೆ ಬಂತು. ಮಳೆಯಿಂದ ಬೆಳೆ, ಬೆಳೆಯಿಂದ ಹಾರ, ಹೌದಾ. ಇವು ಒಂದಕ್ಕೊಂದು ಸಂಬಂಧ ಇರ್ತಾವ. ಪ್ರಕೃತಿ ಎಷ್ಟು ಚೆಂದಾಗಿ ಬೆಳಿತಾ ಇದೆ ನೋಡಿ. ಇವತ್ತು ಒಂದು ಮಳೆ ಆದರೆ ನಮ್ಮ ಸುತ್ತಮುತ್ತಲೆಲ್ಲ ಹಸಿರಾಗ್ತಾ ಇದೆ. ಆದರೆ ನಾವು ಎಷ್ಟೇ ತಂದು ನೀರು ಹಾಕ್ರಿ ಹಸಿರಾಗಲ್ಲ. ಇಲ್ಲಾನ ನಾನು ಡ್ಯೂಟಿಗೆ ಹೋಗ್ತಿರ್ತೀನಿ, ಅವೆಲ್ಲ ಒಣಗಿತ್ತು. 1-2 ಮಳೆ ಆಯಿತು, ಆ ನಿಸರ್ಗ ತಾನೇ ಹಸಿರಾಯಿತು. ಆದರೆ ಮಳೆಗೇನಾದರೂ ಬೆಲೆ ಕಟ್ಟಕ್ಕಾಗತ್ತಾ? ಕಟ್ತೀವಿ ಬೆಲೆ? ಸಾಧ್ಯವಿಲ್ಲ. ಒಂದು ವೇಳೆ ಮಳೆ ಬರದಿದ್ದರೆ ಬರಗಾಲದಿಂದ ನಮಗೇನಾಯ್ತಾ, ಪ್ರಾಣಿಗಳು ಹಾಹಾಕಾರ, ಮನುಷ್ಯರಿಗೂ ಹಾಹಾಕಾರ. ಅದಕ್ಕೆ ಆ ಮಳೆ, ಬೆಳೆ ಮತ್ತು ವಾಯು ಇವೆಲ್ಲವೂ ಚೆನ್ನಾಗಿರ್ಬೇಕಾದ್ರೆ ನಾವು ಪ್ರಕೃತಿ ವಂದನೆಯನ್ನು ಸಂಪೂರ್ಣವಾಗಿ ಗೌರವಪೂರ್ವಕ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರು ಗ್ರೀನ್, ವಿಶೇಷವಾಗಿ ಹಸಿರು ಸೇನಾನಿಗಳಂತ ನಾವು ಕರಿತೀವಿ, ರಾಜೇಂದ್ರ ಶಿವಾಳೆ ಮತ್ತು ಎಲ್ಲ ಅವರ ಟೀಮನ್ನು ಹಸಿರು ಸೇನಾನಿಗಳು ನೋಡಿ. ಅವರು ಎಲ್ಲಿ ಗಿಡ ಹಚ್ಚೋದಂದ್ರೆ ಇವಾಗ ಸುಮಾರು ಅವ್ರ ಸಂಗಡ ನಾನು 100 ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ನಮಗೆ ರವಿವಾರ
ಸಾರ್ವತ್ರಿಕ ರಜೆ ಇದ್ರೂ ಸಹ ಅಂಥವರಿಂದ ನಾವು ಒಂದು ಒಳ್ಳೆಯ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹಿರಿಯರ ಸಂಗಡ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಸಂಸ್ಥೆಯ ಪ್ರಮುಖರಿಗೂ ಹಾಗೂ ಸೋದರಿಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಭಾರತ್. ವೃದ್ಧಾಶ್ರಮದ ವ್ಯವಸ್ಥಾಪಕರಾಗಿರುವ ನಾಯಕವರು, ನಮ್ಮ ವಿನೋದ್ ರಾಜ್ ಅವರೇ, ಹಾಗೂ ಇಲ್ಲಿ ಇರುವಂಥ ಎಲ್ಲ ತಂದೆಗಳು, ವಿಶೇಷವಾಗಿ ಇವತ್ತು ನಾವು ಯಾಕೆ ಮುಮ್ಮಡನೆ ಆಚರಿಸಬೇಕು ಅಂದರೆ, ನೀವು ಎಲ್ಲರೂ ನಮಗೆ ಎಲ್ಲ ಜೀವಂತ ದೇವರುಗಳಿದ್ದಂಗೆ, ದೇವರುಗಳ ಜೊತೆ ಆಚರಿಸಿದ್ರೆ ನಮಗೆಲ್ಲೂ ಖುಷಿ ಆಗ್ತದೆ ಅನ್ನುವಂಥದ್ದು. ಅದಕ್ಕಾಗಿ ನಾವು ಮುಮ್ಮಡನೆ ಆಚರಿಸಲಿಕ್ಕೆ ಭಾಳ ನಮಗೆ ಪುಣ್ಯ ಮಾಡಿದ್ದೀವಿ. ನಾವೆಲ್ಲ ಬರ್ತಾ ಹೋಗ್ತಾ ಇದ್ದರೆ ನಮಗೂ ಏನೋ ನಮ್ಮ ತಂದೆ ತಾಯಿ ಅವ್ರ ಮುಖ ನೋಡ್ದಂಗೆ ಆಗ್ತದೆ. ಹಾಗೆ ನಮ್ಮನ್ನು ನೀವು ಭೇಟ ಆದರೆ ಒಬ್ರಿಗೊಬ್ರು ಇದು ಆಗ್ತೀವಿ ಅನ್ನೋ ಒಂದು ಉದ್ದೇಶ. ಅದರ ಜೊತೆಗೆ ಈ ಪರಿಸರ, ಈ ಪ್ರಕೃತಿಯನ್ನು ನಮ್ಮ ಹಿರಿಯರು ಹೇಗೆ ನಮಗೆ ಕೊಟ್ಟಿದ್ದಾರೆ ಅಂತೇಳಿ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಇವತ್ತು ನಾವೆಲ್ಲರೂ ಬದುಕಿದ್ದೀವಿ. ಇದೇ ಪರಿಸರವನ್ನು ಮುಂದಿನ ಪೀಳಿಗೆಗೆ ನಾವು ಕೊಡುವಂಥದ್ದು ಜವಾಬ್ದಾರಿ ನಮಗಿದೆ. ಆದರೆ ಈ ಪರಿಸರಕ್ಕೋಸ್ಕರ ಅನೇಕ ದಶಕಗಳಿಂದಲೂ ಸಹ ಅನೇಕ ಹೋರಾಟಗಳಾಗಿದ್ದಾವೆ. ಅದನ್ನು ನಾವು ಎಲ್ಲ ನೋಡ್ತಾ ಇದ್ದೀವಿ. ಆದರೆ ಈ ಪರಿಸರ ಉಳಿವಿಗಾಗಿ ಇಡೀ ವಿಶ್ವದಲ್ಲೇ, ಪ್ರಪಂಚದಲ್ಲೇ ಒಂದು ದೊಡ್ಡ ಬಲಿದಾನ ನಡೆದಿದೆ. ಅದು ಮಾತಾ ಅಮೃತಾ ದೇವಿ ಅವರ ಒಂದು ನೇತೃತ್ವದಲ್ಲಿ. ಅದು ಹೇಗೆ ಅಂತಂದರೆ 1723ನೇ ಇಸ್ವಿಯಲ್ಲಿ ರಾಜಸ್ಥಾನದಲ್ಲಿ ಗಿಡ ಬೆಳೆಯಂಗಿಲ್ಲ. ಅಲ್ಲಿ ಏನು ಯಾವ ಗಿಡ ಬೆಳೀತಾವೆ? ಮುಳ್ಳಿನ ಗಿಡ ಬೆಳೀತಾವೆ. ಮುಳ್ಳಿನ ಗಿಡ ಅಂದರೆ ಯಾವುದು? ಶಮಿ ವೃಕ್ಷ, ಬನ್ನಿ ಗಿಡ. ಅಲ್ಲಿ ಏನು ಮಾಡ್ತಾರೆ, ಜಾಸ್ತಿ ಬನ್ನಿ ಗಿಡ ಇವನ್ನೇ ನೆಡ್ತಾ ಇರ್ತಾರೆ. ಅಲ್ಲಿ ಅವರು ಒಂದು ಬಿಷ್ಣೋಯಿ ಅಂತ ಒಂದು ಸಮುದಾಯ ಇರ್ತದೆ. ಆ ಸಮುದಾಯದ ಗುರುಗಳು ಅಲ್ಲಿ ಎಲ್ಲರಿಗೂ ವಚನ ತೊಗೊಂಡಿರ್ತಾರೆ. ಪ್ರಾಣಿ ಪಕ್ಷಿ ಗಿಡಗಳನ್ನು ನಾವು ನಮ್ಮ ಪ್ರಾಣ ಆದರೂ ಕೊಟ್ಟು ಕಾಪಾಡ್ಕೋಬೇಕು, ಅದು ಇದ್ರೇ ನಮ್ಮ ಉಳಿವು ಅಂತ ಅವ್ರು ಹೇಳಿರ್ತಾರೆ. ಆ ಗುರುಗಳ ಏನೋ ಒಂದು ಆಜ್ಞೆ ಆಗಿರ್ತದೆ, ಅದರ ಪಾಲನೆ ಮಾಡಬೇಕು ಅಂತ ಹೇಳಿ ಆವಾಗ ಏನು ಮಾಡ್ತಾರೆ, ಅವರೆಲ್ಲ ಪರಿಸರ ಚೆನ್ನಾಗಿಟ್ಕೊಂಡು ಗಿಡಗಳನ್ನು ದೇವ್ರ ಸ್ವರೂಪ ನೋಡಿಕೊಂಡು ಪೂಜೆ ಮಾಡ್ತಾರೆ. ಆದರೆ ಅಲ್ಲಿ ಜೋಧ್ಪುರ್ ರಾಜ ಏನು ಮಾಡ್ತಾನೆ, ತನ್ನ ಕೋಟೆ ಕಟ್ಟಬೇಕಂತ ಹೇಳಿ ಎಲ್ಲ ಗಿಡಗಳನ್ನು ಕಟ್ ಮಾಡ್ಕೊಂಬರ್ರಿ ಅಂತ ಸೈನಿಕರನ್ನು ಕಳಿಸ್ತಾರೆ. ಅವಾಗ ಸೈನಿಕರು ಬರ್ತಾರೆ. ಬಂದ ಮೇಲೆ ಆಕೆ ಹೇಳ್ತಾಳೆ, ಇದು ನಾವು ದೇವರು ರೂಪದಲ್ಲಿ ನಾವು ಇದು ಮಾಡ್ತೀವಿ, ಶಮಿ ವೃಕ್ಷ ಬನ್ನಿ ಗಿಡ ಕಟ್ ಮಾಡಬಾರ್ದು, ನಾನು ಕಟ್ ಮಾಡ್ಲಿಕ್ಕೆ ಕೊಡಂಗಿಲ್ಲ ಅಂತ. ಆದರೆ ಆ ರಾಜ ಆಜ್ಞೆ ಆಗಿದೆ, ನಾವು ಕಟ್ ಮಾಡವ್ರೆ ಅಂತ. ಆಕೆ ನನ್ನನ್ನಾದರೂ ಶಿರಚ್ಛೇದನ ಮಾಡ್ರಿ, ನಾನು ಗಿಡ ಕಟ್ ಮಾಡಕ್ಕೆ ಕೊಡಂಗಿಲ್ಲ ಅಂತ. ಆವಾಗ ಮೊದಲನೇದಾಗಿ ಆಕಿ ಶಿರಚ್ಛೇದನ ಆಗ್ತದೆ. ಆಕಿ 3 ಮಕ್ಕಳು ಆಗ್ತಾರೆ, ಹೆಣ್ಣು ಮಕ್ಕಳು. ಆಕಿ ಗಂಡ ಆಗ್ತಾನೆ. ಟೋಟಲ್ 363 ಜನ ಬಲಿದಾನ ಆಗ್ತದೆ ಊರಿನವ್ರು. ಏನು ಆ ವೃಕ್ಷವನ್ನು ಉಳಿಸ್ಲಿಕ್ಕೆ ಅಂದರೆ ಎಷ್ಟು ಮಹತ್ವ ಇತ್ತು ನೋಡ್ರಿ. ಒಂದು ಗಿಡ ಆದರೆ ನಾವು ಸುಮ್ಮನೆ ಕಟ್ ಮಾಡಿ ಬಿಸಾಕ್ಬಿಡ್ತೀವಿ. ಆದರೆ 363 ಜನರು ಬಲಿದಾನ. ಇಷ್ಟು ದೊಡ್ಡ ಅನಾಹುತ ಆಗ್ಯದಂತ ರಾಜ ಗುರ್ತಾಗ್ಬಿಡ್ತದೆ. ಏನಪ್ಪ ಈ ಗಿಡಕ್ಕೋಸ್ಕರ ಅಂತ ಅವನು ಬಂದು ಪಶ್ಚಾತ್ತಾಪಟ್ಟು ಆ ಗಿಡಗಳನ್ನು ಕಟ್ ಮಾಡ್ಲಿಕ್ಕೆ ಕೊಡಂಗಿಲ್ಲ. ಅದರ ಒಂದು ನೆನಪಿನ ಅರ್ಥವಾಗಿ ಆ ತಾಯಿ, ಒಬ್ಬ ತಾಯಿ ಎಂಥ ನಿರ್ಧಾರ ಅಂದರೆ, ತನ್ನ ಒಂದು ಮರ